ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಿಮ್ಮೆಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ನೀವು ಅನ್ಕೊಂಡಿರೋದು ಎಲ್ಲಾನು ಆಗಲಿ. ಲೆಟ್ ದಿಸ್ ಇಯರ್ ಬಿ ದ ಹ್ಯಾಪಿಯೆಸ್ಟ್. ತಮ್ನೇಲ್ ನೋಡಿ ಇವತ್ತಿನ ವಿಡಿಯೋ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಹೊಸ ವರ್ಷ ಸ್ಟಾರ್ಟ್ ಆದಾಗೆಲ್ಲ ದ ಟ್ರೆಂಡಿಂಗ್ ಟಾಪಿಕ್ ಇಸ್ ವಿಷನ್ ಬೋರ್ಡ್. ವಿಷನ್ ಬೋರ್ಡ್ ಅಂದ್ರೆ ಏನು, ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು, ರಿಯಲ್ ಆಗಿ ವರ್ಕ್ ಆಗುತ್ತಾ, ಅದನ್ನ ಹೇಗ್ ಮಾಡೋದು ಏನು ಅಂತ ತಿಳಿಸ್ಕೊಡಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೆಟ್ ಸ್ಟಾರ್ಟ್. ಫಸ್ಟ್ ಆಫ್ ಆಲ್, ವಿಷನ್ ಬೋರ್ಡ್ ಅಂದ್ರೆ ಏನು? ಆಕ್ಚುಲಿ ನಮಗೆ ಪ್ರತಿ ವರ್ಷ ಸ್ಟಾರ್ಟ್ ಆದಾಗ್ಲೂ ನಾವು ಒಂದಷ್ಟು ರೆಸೊಲ್ಯೂಷನ್ಸ್ನ ಮಾಡ್ಕೊತೀವಿ. ನಾನು ಈ ವರ್ಷ ಇದನ್ನ ಮಾಡಬೇಕು, ಅದನ್ನ ಮಾಡಬೇಕು, ಅಲ್ಲಿಗೆ ಹೋಗ್ಬೇಕು, ಇದನ್ನ ತಗೋಬೇಕು ಅಂತ. ಸೊ ವಿಷನ್ ಬೋರ್ಡ್ ಅಂದರೆ ನಾವು ಏನೇನು ಮಾಡಬೇಕು ಅಂತ ಇರ್ತೀವಿ ಅದ್ರ ರಿಲೇಟೆಡ್ ಫೋಟೋಸ್ನ ಕಲೆಕ್ಟ್ ಮಾಡಿ ನಾವೊಂದು ಬೋರ್ಡಿಗೆ ಹಾಕಿ ಆ ಬೋರ್ಡ್ನ ಎವ್ರಿ ಡೇ ಈ ವರ್ಷದಲ್ಲಿ ನೋಡೋದ್ರಿಂದ ಸೊ ನಾವು ಅಂದ್ಕೊಂಡಿರೋದು ಆಗತ್ತೆ ಅನ್ನೋದು ಒಂದು ವಿಷನ್ ಬೋರ್ಡ್. ಇನ್ನು ವಿಷನ್ ಬೋರ್ಡ್ ಹೇಗೆ ಪ್ರಿಪೇರ್ ಮಾಡೋದು, ಫೋಟೋಸ್ ಎಲ್ಲಿ ಕಲೆಕ್ಟ್ ಮಾಡೋದು ಅನ್ನೋದು ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ವಿಷನ್ ಬೋರ್ಡಿಗೆ ಕಲೆಕ್ಟ್ ಮಾಡಬೇಕು ಅಂದರೆ ನೀವು ಒಂದು ಸಿಂಗಲ್ ಫೋಟೋಸ್ನ ಸೆಪ್ರೇಟ್ ತೊಗೊಂಡು ಬೋರ್ಡಿಗೆ ಪಿನ್ ಮಾಡ್ಕೋಬೋದು. ಇಲ್ಲ ಒಂದು A4 ಸೈಜ್ ಶೀಟಲ್ಲಿ ನೀವೆಲ್ಲ ಫೋಟೋಸ್ನ ಕೊಲಾಜ್ ಮಾಡಿ ಆ A4 ಸೈಜ್ ಶೀಟನ್ನು ನೀವು ಬೋರ್ಡಿಗೆ ಹಾಕ್ಬೋದು. ಸೊ ಫೋಟೋಸ್ ಎಲ್ಲಿ ಕಲೆಕ್ಟ್ ಮಾಡೋದು ಅಂದರೆ ಪಿಂಟ್ರೆಸ್ಟ್ ಇದೆ, ChatGPT ಇದೆ, ಜೆಮಿನೈ ಇದೆ. ಸೊ ನಿಮಗೆ ಯಾವ ಥರ ಫೋಟೋಸ್ ಬೇಕು, ನಿಮ್ಮ ಗೋಲ್ಸ್ ಏನು ಅನ್ನೋದು ಫಸ್ಟ್ ಕ್ಲಾರಿಟಿ ನಿಮಗಿರಲಿ. ಆ ಗೋಲ್ಸಿಗೆ ತಕ್ಕಂಗೆ ರಿಲೇಟೆಡ್ ಫೋಟೋಸ್ ಅಥವಾ ಸ್ಪೆಸಿಫಿಕ್ ಆಗಿರೋ ಫೋಟೋಸ್ ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು. ಅಂಥರ ಫೋಟೋಸ್ನ ಕಲೆಕ್ಟ್ ಮಾಡಿ. ಇವಾಗ ನಾನೊಂದು ಫೋನ್ ತೊಗೋಬೇಕು ಈ ವರ್ಷ ಅಂತ ಇದ್ದರೆ ಬಿ ಸ್ಪೆಸಿಫಿಕ್. ಯಾವ ಫೋನ್ ತೊಗೋಬೇಕು ಅಂತ ಇದ್ದೀರಾ, ಮೋಸ್ಟ್ ಸ್ಪೆಸಿಫಿಕ್ ಆಗಿರಬೇಕು ಅಂದರೆ ನೀವು ಯಾವ ಕಲರು ಅದರಷ್ಟು ಸ್ಪೆಸಿಫಿಕ್ ಆಗಿದ್ದು ಆ ರಿಲೇಟೆಡ್ ಫೋಟೋಸ್ನ ಕಲೆಕ್ಟ್ ಮಾಡಿಕೊಂಡು ವಿಷನ್ ಬೋರ್ಡ್ನ ಪ್ರಿಪೇರ್ ಮಾಡಿ. ಎಂತಕ್ಕೆ ವಿಷನ್ ಬೋರ್ಡ್ನ ಪ್ರಿಪೇರ್ ಮಾಡ್ತೀರಾ ಅಂದರೆ ಇಟ್ ಇಸ್ ನಾಟ್ ಲೈಕ್ ನಾನು ಪ್ರಿಪೇರ್ ಮಾಡಿ ಬಿಟ್ಬಿಟ್ಟಿದ್ದೀನಿ ಎಲ್ಲ ಅದಾಗದೇ ಆಗುತ್ತೆ ಅಂದರೆ ಇಲ್ಲ. ಇವಾಗ ನಾವು ಒಂದು ಫೋನ್ ತೊಗೋಬೇಕು ಅಂದರೆ ಹಿಂಗೆಲ್ಲಾನು ಯೋಚನೆ ಮಾಡಿ ಆ ಫೋನ್ ತೊಗೊಳಕ್ಕೆ ನಾವು ಅಮೌಂಟ್ನ ಸೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಒಂದು ಫ್ಯೂ ಮಂತ್ಸ್ ವೆಯ್ಟ್ ಮಾಡಿ ಆಮೇಲೆ ಆ ಫೋನ್ನ ತೊಗೊಳಕ್ಕೆ ನಾವು ರೆಡಿ ಆಗ್ತೀವಿ. ಸೊ ಹಾಗೇನೆ ಮ್ಯಾನಿಫೆಸ್ಟೇಷನ್ ಆಲ್ಸೋ ವರ್ಕ್ಸ್ ದ ಸೇಮ್ ವೇ. ನೀವು ವಿಷನ್ ಬೋರ್ಡಲ್ಲಿ ಯಾವುದೇ ಫೋಟೋ ಹಾಕಿ ಬಿಟ್ಬಿಟ್ರೆ ಅದೇನೂ ವರ್ಕ್ ಆಗಲ್ಲ. ನೀವು ಅದ್ರ ಟುವರ್ಡ್ಸ್ ವರ್ಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಜಿಮ್ಗೆ ಹೋಗಬೇಕು ಅಂತ ಅನ್ಕೊತೀವಿ. ಜಿಮ್ಗೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ಆಗಲ್ಲ. ನಾವು ಹೋಗಿ ಜಿಮ್ ಹುಡುಕ್ಬೇಕು, ಸಬ್ಸ್ಕ್ರಿಪ್ಷನ್ಸ್ ತೊಗೋಬೇಕು, 3 ಮಂತ್ಸ್ ಸೇರ್ಕೊತೀವ, 6 ಮಂತ್ಸ್ ಸೇರ್ಕೊತೀವಿ. ಆಮೇಲೆ ನಮ್ಮದು ವೆಯ್ಟ್ ಗೇನ್ ಮಾಡಬೇಕಾ, ವೆಯ್ಟ್ ಲಾಸ್ ಮಾಡಬೇಕಾ, ಬಾಡಿ ಬಿಲ್ಡ್ ಮಾಡಬೇಕಾ, ಮಸಲ್ ಬಿಲ್ಡ್ ಮಾಡಬೇಕಾ, ಈ ಥರ ನಾವೆಲ್ಲನೂ ಯೋಚನೆ ಮಾಡಿ ಜಿಮ್ ಸೇರ್ಕೊತೀವಿ. ಸೊ ಹಾಗೇನೆ ನೀವು ವಿಷನ್ ಬೋರ್ಡಿಗೆ ಒಂದು ಫೋಟೋ ಹಾಕಿದ್ರೆ ನಿಮಗೆ ಕ್ಲಾರಿಟಿ ಇರಬೇಕು. ನಾನು ಆ ಫೋಟೋದನ್ನು ಏನಕ್ಕೆ ಹಾಕಿದ್ದೀನಿ, ಏನು ಮಾಡಬೇಕು ಅದಕ್ಕೋಸ್ಕರ ಅನ್ನೋದ್ರಿಂದ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ಇನ್ನು ನೀವು ಕೇಳ್ಬೋದು ಇದನ್ನು ಹಾಗೆ ಅಂದ್ಕೊಂಡು ಹಂಗೆ ಮಾಡ್ಬೋದಲ್ಲ, ವಿಷನ್ ಬೋರ್ಡ್ ಅವಶ್ಯಕತೆ ಏನಿದೆ ಅಂತ. ಸೊ ನಾವೆಲ್ಲರೂ ಎಷ್ಟೊಂದು ಸಲ ಹ್ಯೂಮನ್ ಮೈಂಡ್ಸೆಟ್ ಹೆಂಗೆ ಅಂದರೆ ನಾವು ಮಾಡಬೇಕು ಅಂತ ನಮಗೆ ತುಂಬ ಆಸೆ ಇರುತ್ತೆ, ಬಟ್ ಲೇಸಿನೆಸ್. ಸೊ ಜಿಮ್ದು ಒಂದು ಫೋಟೋ ಹಾಕಿದ್ರೆ ಮುಗ್ದೋಗ್ತು ಅಂತ ಅಲ್ಲ. ಇಟ್ ಇಸ್ ಲೈಕ್ ಎವ್ರಿ ಡೇ ನೀವು ನಿಮ್ಮ ಬ್ರೈನಿಗೆ ಟ್ರೈನ್ ಅಪ್ ಮಾಡ್ತಾ ಇದ್ದೀರಾ. ನಾನು ಏನಕ್ಕೆ ಈ ವರ್ಷ ಸ್ಟಾರ್ಟ್ ಮಾಡಿದೆ, ಈ ವರ್ಷ ನನ್ನ ಗೋಲ್ಸ್ ಏನಿತ್ತು, ನಾನು ಯಾಕೆ ಇದನ್ನು ಇನ್ನೂ ಮಾಡಿಲ್ಲ. ಸೊ ಅದನ್ನು ದಿನ ನೋಡ್ತಾ ಇದ್ದರೆ ನಿಮ್ಗೆ ಅದು ಪಿಕಪ್ ಆಗುತ್ತೆ. ಸೊ ಯು ವಿಲ್ ಬಿ ಟ್ರೈನಿಂಗ್ ಯುವರ್ ಮೈಂಡ್ ಆ್ಯಂಡ್ ನೆಕ್ಸ್ಟ್ ಜಿಮ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ನಮ್ಗೆ ಏನಾರ ಬೇಕಾಗಿದ್ದನ್ನ ನಾವು ಪದೇ ನೋಡ್ತಾ ಇದ್ರೆ ಅದನ್ನು ಹಿಂಗೆ ನಾವು ತೊಗೊಳ್ಳೇಬೇಕು ಅಂತ ನಮ್ಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೋ ಹಾಗೇನೆ ವಿಷನ್ ಬೋರ್ಡ್ ಕೂಡ ವರ್ಕ್ ಆಗೋದು. ನಾವು ಏನು ಮಾಡಬೇಕು ಅಂತ ಇದ್ದೀವಿ ಅದನ್ನು ನಾವು ಎವ್ರಿ ಡೇ ನೋಡ್ತಾ ಇದ್ದರೆ ಸೊ ನಮಗೆ ಕ್ಲಾರಿಟಿ ಇರುತ್ತೆ. ಓಕೆ ಇದನ್ನ ನಾನು ಮಾಡಲೇಬೇಕು, ನಾನು ಇದನ್ನು ತೊಗೊಳ್ಳೇಬೇಕು ಅಂತ. ಆ ಕಾರಣಕ್ಕೋಸ್ಕರನೇ ನಾವು ವಿಷನ್ ಬೋರ್ಡ್ನ ಪ್ರಿಪೇರ್ ಮಾಡೋದು. ಈ ವಿಷನ್ ಬೋರ್ಡ್ ವರ್ಕ್ ಆಗುತ್ತಾ ಅಂತ ತುಂಬ ಜನಕ್ಕೂ ಡೌಟ್ ಇರುತ್ತೆ. ನನಗೂ ಈ ಡೌಟ್ ಇತ್ತು. ಲಾಸ್ಟ್ ಇಯರ್ ಐ ಸ್ಟಾರ್ಟೆಡ್ ಡೂಯಿಂಗ್ ದಿಸ್ ವಿಷನ್ ಬೋರ್ಡ್. ನಾನು 2025 ಏನೇನು ಆಗಬೇಕು ಅಂತ ಅಂದ್ಕೊಂಡಿದ್ದೆ ಆಲ್ಮೋಸ್ಟ್ ಒಂದು 80% ಆಗಿದೆ. ಫುಲ್ ಆಗಿದೆ ಅಂತ ನಾನು ಖಂಡಿತವಾಗ್ಲೂ ಹೇಳಲ್ಲ. 80% ನಾನು ಏನೇನು ಅಚೀವ್ ಮಾಡಬೇಕು 2025 ಅಂತ ಅಂದ್ಕೊಂಡಿದ್ದೆ ಅದು ಎಲ್ಲನೂ ಆಗಿದೆ. ಸೊ ವಿಷನ್ ಬೋರ್ಡ್ ಹೆಲ್ಪ್ ಮಾಡ್ತಾ ಆಬ್ವಿಯಸ್ಲಿ ಹೌದು. ಯಾಕಂದರೆ ನಾನು ದಿನ ಎದ್ದು ನನ್ನ ವಿಷನ್ ಬೋರ್ಡ್ ನೋಡೋದ್ರಿಂದ ಇಟ್ ವಾಸ್ ಫೀಲಿಂಗ್ ಲೈಕ್ ಓಕೆ ನಾನು ಈ ವರ್ಷ ಇದನ್ನು ಮಾಡಬೇಕು ಅಂತ ನನಗೆ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಎವ್ರಿ ಟೈಮ್ ಈಗ ಒಂದು ಐಟಮ್ ನೋಡಿಬಿಟ್ಟು ನಾವು ಅದನ್ನ ತೊಗೋಬೇಕು ಅಂತ ಅನ್ನಿಸ್ದಾಗ ನಮ್ಗೆ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ ಆ್ಯಡ್ ಆಗಿ, ಫೇಸ್ಬುಕ್ಕಲ್ಲಿ ಬರುತ್ತೆ, ಯೂಟ್ಯೂಬಲ್ಲೂ ಅದೇ ರಿಲೇಟೆಡ್ ವೀಡಿಯೋಸ್ ಬರುತ್ತೆ. ಸೊ ಅದೆಲ್ಲ ನೋಡಿದಾಗ ನಮ್ಗೆ ಅದನ್ನು ತೊಗೋಬೇಕು ಅನ್ನೋ ಆಸೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸೊ ಹಂಗೇನೆ ವಿಷನ್ ಬೋರ್ಡ್ ಕೂಡ ವರ್ಕ್ ಆಗುತ್ತೆ. ಟ್ರೈ ಮಾಡಿ, ಒಂದು ವರ್ಷ ಟ್ರೈ ಮಾಡೋದ್ರಿಂದ ಏನೂ ಕಳ್ಕೊಳ್ಳೋದಿಲ್ಲ ಅಲ್ವಾ. ಒಂದು ವರ್ಷ ವಿಷನ್ ಬೋರ್ಡ್ನ ಪ್ರಿಪೇರ್ ಮಾಡಿ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ. ಓಕೆ ನಾನು ಈ ವರ್ಷ ಇದನ್ನೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನಿ, ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂತ ಒಂದು ವರ್ಷ ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ ವಿಷನ್ ಬೋರ್ಡ್. ಅವಾಗ ನಿಮಗೆ ಚೇಂಜಸ್ ಕಾಣಿಸುತ್ತೆ. ಸೊ ಎಷ್ಟು ನಾನು ಅಂದ್ಕೊಂಡಿದ್ರಲ್ಲಿ ಎಷ್ಟು ಮಾಡಿದ್ದೀನಿ, ಇನ್ನೂ ಎಷ್ಟು ಪೆಂಡಿಂಗ್ ಇದೆ ಅಂತ. ಸೊ ನೆಕ್ಸ್ಟ್ ಇಯರಿಂದ ನೀವು ಕಂಟಿನ್ಯೂ ಮಾಡಬೇಕು ಅಂತ ಇದ್ರೆ ಮಾಡಿ, ಇಲ್ಲಾಂದರೆ ಇಲ್ಲ. ದಟ್ ಸಿಂಪಲ್. ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ಅದೇ ವರ್ಕ್ ಆಗುತ್ತೆ ಅನ್ನೋದು ಇನ್ನೊಂದಷ್ಟು ಜನದ ಕ್ವಶನ್. ಮ್ಯಾನಿಫೆಸ್ಟೇಷನ್ ಅಂದರೆ ಇವಾಗ ನಾವು ಏನಾರು ಅನ್ಕೊತಾನೆ ಇದ್ರೆ ಇದನ್ನ ಆಗಲೇಬೇಕು, ಇದನ್ನು ನಾವು ಮಾಡಲೇಬೇಕು ಅಂತ ಅನ್ಕೊತಾ ಇದ್ರೆ ಸೊ ಇಟ್ ಇಸ್ ಲೈಕ್ ನಾವು ಅದ್ರ ಕಡೆ ಜಾಸ್ತಿ ಫೋಕಸ್ ಮಾಡ್ತೀವಿ. ನಮ್ಮ ಗೋಲ್ಸ್ನ ನಾವು ಆಲ್ರೆಡಿ ಸೆಟ್ ಮಾಡಿಬಿಟ್ಟಿರ್ತೀವಿ. ಇಲ್ಲ ಇದನ್ನು ಮಾಡಲೇಬೇಕು, ಇದು ಆಗಲೇಬೇಕು ಅನ್ನೋ ಥರ. ಸೊ ಅದಕ್ಕೆ ಯೂನಿವರ್ಸ್ ಕಡೆಯಿಂದಲೂ ನಮಗೆ ಸ್ವಲ್ಪ ಹೆಲ್ಪ್ ಸಿಗುತ್ತೆ. ದಟ್ ಈಸ್ ವಾಟ್ ಕಾಲ್ಡ್ ಮ್ಯಾನಿಫೆಸ್ಟೇಷನ್. ಐ ಬಿಲೀವ್ ನಮ್ಮ ಸುತ್ತ ಒಂದು ಎನರ್ಜಿ ಇರುತ್ತೆ. ಸೊ ನೀವು ಇವಾಗ ಪಾಸಿಟಿವ್ ಪೀಪಲ್ ಸುತ್ತಾ ಇದ್ದರೆ ನಿಮ್ಮ ಸರೌಂಡಿಂಗ್ ಫುಲ್ ಪಾಸಿಟಿವ್ ಆಗಿದ್ದರೆ ನೀವು ಪಾಸಿಟಿವ್ ಆಗಿರ್ತೀರ, ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ.
ಅದೇ ನಿಮ್ಮ ಸುತ್ತ ಫುಲ್ ನೆಗೆಟಿವ್ ಪೀಪಲ್ ಇದ್ದರೆ ಅಥವಾ ನೆಗೆಟಿವ್ ಥಾಟ್ಸೇ ಇದ್ದರೆ ನೀವು ಓವರ್ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನೀವು ನೆಗೆಟಿವ್ ಆಗೋಕ್ಕೆ ಸ್ಟಾರ್ಟ್ ಆಗ್ತೀರಾ, ನಿಮ್ಮ ಥಾಟ್ಸ್ ಕೂಡ ನೆಗೆಟಿವ್ ಆಗೋಗುತ್ತೆ. ಸೊ ನಮ್ಮ ಸುತ್ತ ಒಂದು ಎನರ್ಜಿ ಏನಿರುತ್ತೆ, ಸೊ ದಟ್ ಈಸ್ ವಾಟ್ ವಿ ಬಿಕಮ್ ಅನ್ನೋದು ನನ್ನ ಟ್ರಸ್ಟ್. ಇವಾಗ ನೀವು ಒಂದು ಕೆಲಸ ಮಾಡಬೇಕು ಅಂತ ಇರ್ತೀರಾ, ನಿಮಗೆ ಕಾನ್ಫಿಡೆನ್ಸ್ ಅಷ್ಟಿರಲ್ಲ, ಅಂದರೆ ಇದು ಮಾಡಲಾ, ಇದು ವರ್ಕೌಟ್ ಆಗುತ್ತಾ ಇಲ್ವಾ ಅನ್ನೋದನ್ನು ಥಿಂಕಿಂಗ್ ಇರುತ್ತೆ. ಸೊ ಇವಾಗ ನಿಮ್ಮ ಸುತ್ತ ಒಂದು ಪಾಸಿಟಿವ್ ಸೆಟ್ ಆಫ್ ಪೀಪಲ್ ಇದ್ದಾರೆ ಅಂತ ಅಂದ್ಕೊಂಡಿದ್ದೆ, ವಿಲ್ ಎಂಕರೇಜ್ ಯು. ಇಲ್ಲ ಇದಾಗುತ್ತೆ, ಇದು ಮಾಡು, ಇದೇನಾದ್ರು ಫೇಲ್ ಆದ್ರೂ ವಿ ವಿಲ್ ಸಿ, ಆ ಥರ ಇದ್ದರೆ ಸೊ ನಿಮ್ಗೊಂದು ಧೈರ್ಯ ಬರುತ್ತೆ, ಯು ವಿಲ್ ಕಾನ್ಫಿಡೆನ್ಸ್ ವಿಲ್ ಬಿ ಬೂಸ್ಟ್ ಅಪ್, ನೀವು ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಅದೇ ನಿಮ್ಮ ಸುತ್ತ ನೆಗೆಟಿವ್ ಪೀಪಲ್ ಇದ್ದಾಗ ನಿಮ್ಗೇನಂತ ಅವ್ರು ಏನು ಹೇಳ್ತಾರೆ ಅಂದರೆ, ಇದಾಗಲ್ಲ, ಪಕ್ಕ ಆಗಲ್ಲ, ಬಿಟ್ಬಿಡು, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ಕೊತೀಯ ಅಂತ ಅಂದಾಗ ನಿಮಗೂ ಅನಿಸುತ್ತೆ ಹೌದೇನೋ, ಇದಾಗಲ್ವೇನೋ, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು ಅಂತ ನಿಮಗೂ ಅನಿಸಿ ನೀವು ಆ ಕೆಲಸ ಮಾಡೋದೇ ಇಲ್ಲ. ಸೊ ದಿಸ್ ಈಸ್ ಹೌ ಮ್ಯಾನಿಫೆಸ್ಟೇಷನ್ ವರ್ಕ್ಸ್. ಅಂದರೆ ನೀವು ಫುಲ್ ಪಾಸಿಟಿವ್ ಆಗೇ ಇರಬೇಕು, ಯಾವಾಗಲೂ ಪಾಸಿಟಿವ್ ಆಗೇ ಥಿಂಕ್ ಮಾಡಬೇಕು ಅನ್ನೋ ಥರ ಏನಿಲ್ಲ. ನೀವು ಮಾಡೋದ್ರಲ್ಲಿ ಅಟ್ಲೀಸ್ಟ್ ಸ್ವಲ್ಪನಾದರೂ ಪಾಸಿಟಿವ್ನೆಸ್ ಇರಲಿ. ಅಂದರೆ ಇದು ಆಗುತ್ತಾ ಅನ್ನೋಕ್ಕಿಂತ ಇದು ಆಗುತ್ತೆ, ಇದು ಮಾಡ್ತೀನಾ ಅನ್ನೋಕ್ಕಿಂತ ಇದು ಮಾಡ್ತೀನಿ, ಇಷ್ಟು ಪಾಸಿಟಿವ್ನೆಸ್ ಇದ್ರೂ ಸಾಕು. ನೀವು ಮಾಡಬೇಕು ಅಂದ್ಕೊಂಡಿರೋ ಅಟ್ಲೀಸ್ಟ್ ಹಾಫ್ ಆಫ್ ದ ವರ್ಕ್ ಇಸ್ ಡನ್. ಹೌ ದಿಸ್ ವರ್ಕ್ ಅಂತ ಕ್ಲಿಯರಾಗಿ ಹೇಳ್ತೀನಿ. ಇವಾಗ ನಾವು ಏನಾರ ಆಗಬೇಕು ಅಂತ ಅನ್ಕೊತಾನೆ ಇದ್ದರೆ ಇಟ್ ಈಸ್ ಲೈಕ್ ಆ ಕಡೆಯಿಂದನೂ ಎನರ್ಜಿ ರೆಸಿಪ್ರೊಕೇಟ್ ಆಗುತ್ತೆ ಅಂತ. ಅಂದರೆ ಇವಾಗ ನಾನು ಟ್ರಿಪ್ಗೆ ಹೋಗಬೇಕು ಅಂತ ಅಂದ್ಕೊತಾ ಇದ್ದರೆ, ಸೊ ಆ ಕಡೆ ನಮ್ಮ ಯೂನಿವರ್ಸ್ ಅಥವಾ ನಮ್ಮ ಸುತ್ತ ಏನು ಎನರ್ಜಿ ಇದೆ ದಟ್ ಆಲ್ ವಿಲ್ ಬಿ ಕಾಂಟ್ರಿಬ್ಯೂಟಿಂಗ್ ಟು ಮೈ ವಿಶ್ ಅನ್ನೋ ಥರ. ಇವಾಗ ನಾನು ಏನು ಅನ್ಕೋತಾ ಇದ್ದೀನಿ, ಸೊ ನನ್ನ ಸುತ್ತಮುತ್ತ ಇರೋದೆಲ್ಲ ನನಗೆ ಅದನ್ನ ಮಾಡೋ ಥರ ಸಹಾಯ ಮಾಡ್ತಾ ಇದೆ ಅನ್ನೋದೇ ನಾವು ಯೂನಿವರ್ಸ್ ಅಂತ ಬಿಲೀವ್ ಮಾಡ್ತೀವಿ. ಸೊ ಮ್ಯಾನಿಫೆಸ್ಟೇಷನ್ ಹೀಗೆ ವರ್ಕ್ ಆಗೋದು. ಸೊ ನಾವು ಅನ್ಕೋತಾ ಇರ್ತೀವಿ, ಇಲ್ಲ ನಾನು ಹೋಗಬೇಕು ಅಂತ. ಸೊ ಅದ್ರ ತಕ್ಕಂಗೆ ಸಿಚುಯೇಷನ್ಸ್ ಅಲೈನ್ ಆಗಬೇಕು. ಫಸ್ಟ್ ಆಫ್ ಆಲ್ ಆ ಸಿಚುಯೇಷನ್ಸ್ ಅಲೈನ್ ಆಗೋದನ್ನೇ ನಾವು ಯೂನಿವರ್ಸ್ ಅಂತ ಹೇಳೋದು. ಬೆಸ್ಟ್ ಮೆಥಡ್ ಆಫ್ ಮ್ಯಾನಿಫೆಸ್ಟೇಷನ್. ಮೋಸ್ಟ್ ಆಫ್ ದ ಪೀಪಲ್ ಇದನ್ನ ಫಾಲೋ ಮಾಡ್ತಾರೆ, ನಾನು ಕೂಡ ಇದನ್ನು ಫಾಲೋ ಮಾಡ್ತೀನಿ. ಏನು ಅಂದರೆ ನಾವು ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ವಿ ವಿಲ್ ಥಿಂಕ್ ಆಲ್ರೆಡಿ ಆಗೋಗಿದೆ, ನನ್ನ ಹತ್ರ ಇದೆ, ಅಥವಾ ನಾನು ಹೋಗಿದ್ದೀನಿ, ನಾನು ಮಾಡ್ತಾ ಇದ್ದೀನಿ ಅಂತ ಥಿಂಕ್ ಮಾಡಿದ್ರೆ 90% ಅದು ಆಗುತ್ತೆ ಅನ್ನೋದು ನಂಬಿಕೆ. ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ನಾನು ತೊಗೋಬೇಕು ಅಂತ ಅಂದ್ಕೊಂಡಾಗ, ನಾನು ಮ್ಯಾನಿಫೆಸ್ಟ್ ಮಾಡಿದಾಗ ನನ್ನ ಸುತ್ತ ಇರೋ ಎನರ್ಜಿನೂ ಇಟ್ ರೆಸಿಪ್ರೊಕೇಟ್ಸ್. ಅಂದರೆ ಇವಾಗ ನಾನು ಅನ್ಕೋತಾ ಇದ್ದರೆ ಅದೆಲ್ಲನೂ ಆಗೋಕ್ಕೆ ದಟ್ ವಿಲ್ ಹೆಲ್ಪ್. ನಮ್ಮ ಮೈಂಡ್ನ ನಾವು ಫಿಕ್ಸ್ ಮಾಡ್ಕೊತೀವಿ, ನಮ್ಮ ಮೈಂಡಲ್ಲಿ ಒಂದು ಪಾಸಿಟಿವ್ ಇರುತ್ತೆ, ಇಲ್ಲ ಹಾಗೆ ಆಗುತ್ತೆ, ನಾನು ಮಾಡೇ ಮಾಡ್ತೀನಿ ಅನ್ನೋ ಥರ. ಸೊ ದಿಸ್ ಇಸ್ ಹೌ ಮ್ಯಾನಿಫೆಸ್ಟೇಷನ್. ಇನ್ನು ಅದರ್ ಮೆಥಡ್ಸ್ ಆಫ್ ಮ್ಯಾನಿಫೆಸ್ಟೇಷನ್ ಅಂದರೆ ಕೆಲವರು ಬುಕ್ಕಲ್ಲಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಬರೆದ್ಬಿಟ್ಟು ಲೈಕ್ ದ ಸ್ಟಾರ್ಟ್ ಇಮ್ಯಾಜಿಂಗ್. ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ನನ್ನ ಹತ್ರ iPhone 17 Pro ಇದೆ, ನಾನು ಅದನ್ನ ಫೋಟೋಸ್ ತೊಗೋತಾ ಇದ್ದೀನಿ, ಎಂಜಾಯ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಾವೇನು ಇಮ್ಯಾಜಿನ್ ಮಾಡ್ಕೊತೀವಿ ಅದನ್ನು ಕೆಲವರು ಬರೆದು ಮ್ಯಾನಿಫೆಸ್ಟ್ ಮಾಡ್ತಾರೆ. ಇನ್ನು ಕೆಲವರು ಡೈಲಿ ಎವ್ರಿ ಡೇ ದೇ ಮ್ಯಾನಿಫೆಸ್ಟ್, ಅಂದರೆ ಒಂದು ಡೈಲಿ 5 times 9 times ಈ ಥರ ಬರೆಯೋದ್ರಿಂದನೂ ಕೆಲವರು ಮ್ಯಾನಿಫೆಸ್ಟ್ ಮಾಡ್ತಾರೆ. ಇದೇ ಥರ ಡಿಫ್ರೆಂಟ್ ಮೆಥಡ್ಸ್ ಆಫ್ ಮ್ಯಾನಿಫೆಸ್ಟೇಷನ್ಸ್ ಇದೆ. ನನಗೆ ಅದೆಲ್ಲ ಅಷ್ಟು ಐಡಿಯಾ ಇಲ್ಲ, ನನಗೆ ಗೊತ್ತಿರೋ ಅಷ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ವಿಷನ್ ಬೋರ್ಡ್ ಅಂದರೆ ಏನು, ಮ್ಯಾನಿಫೆಸ್ಟೇಷನ್ ಅಂದರೆ ಏನು, ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿರೋ ಅಷ್ಟು ನಾನು ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ನಿಮಗೆ ಇದನ್ನು ಟ್ರೈ ಮಾಡಬೇಕಾ ಬಿಡಬೇಕಾ ಅದು ನಿಮ್ಮ ಇಷ್ಟ. ಸೊ ಆಸ್ ಐ ಟೋಲ್ಡ್, ನಾನು ಆಲ್ರೆಡಿ ಮೆನ್ಷನ್ ಮಾಡಿರೋ ಥರ ಒನ್ ಇಯರ್ ವಿಷನ್ ಬೋರ್ಡ್ನ ಪ್ರಿಪೇರ್ ಮಾಡ್ಕೊಳ್ಳಿ, ನಿಮ್ಮ ಮೈಂಡ್ನ ಸೆಟ್ ಮಾಡ್ಕೊಳ್ಳಿ, ಮ್ಯಾನಿಫೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ವರ್ಕ್ ಆದರೆ ಇಟ್ಸ್ ಆಲ್ ಗುಡ್, ನೆಕ್ಸ್ಟ್ ಇಯರ್ ಅದನ್ನ ಕಂಟಿನ್ಯೂ ಮಾಡಿ. ಇಲ್ಲಾಂದರೆ ಇಟ್ಸ್ ಫೈನ್, ನಿಮಗೆ ವರ್ಕ್ ಆಗ್ತಿಲ್ಲ ಬಿಡಿ, ನಾನು ನಾರ್ಮಲ್ ವೇ ಏನಿದೆ ಅದೇ ಥರ ಫಾಲೋ ಮಾಡ್ತೀನಿ ಅನ್ನೋದಾದರೂ ಇಟ್ಸ್ ಓಕೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.